ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 9ನೇ ಅಧ್ಯಾಯ 27ನೆಯ ಶ್ಲೋಕ. ಯತ್ ಕರೋಷಿ ಯದಸ್ನ್ಯಾಸಿ ಯಜ್ಜುಹೋಸಿ ದದಾಸ್ಯತ ಯತ್ತಪಸ್ಯಸಿ ಕೌಂತೆಯ ತತ್ ಕುರುಷ್ವ ಮದರ್ಪಣಂ. ಹೇ ಅರ್ಜುನನೇ, ಏನನ್ನು ಮಾಡುವಿಯೋ ಅಥವಾ ಏನನ್ನು ತಿನ್ನುವಿಯೋ, ಏನನ್ನು ಅರ್ಪಿಸುವಿಯೋ ಮತ್ತು ಏನನ್ನು ಕೊಡುವಿಯೋ, ಏನನ್ನು ತೆಗೆದುಕೊಳ್ಳುವಿಯೋ, ಯಾವ ವ್ರತಗಳನ್ನು ಮಾಡುವಿಯೋ ಅವೆಲ್ಲವುಗಳನ್ನು ನನಗೆ ಸಮರ್ಪಿತ ಭಾವನೆಯಿಂದ ಅರ್ಪಿಸುವವನಾಗು. ತ್ಯಾಗ ಭಾವನೆಯಿಂದ ನನಗೆ ಅರ್ಪಿಸುವವನಾಗು. ಅವೆಲ್ಲವುಗಳು ನನಗೆ ಬಂದು ಸೇರಿದಾಗ ಖಂಡಿತವಾಗಿಯೂ ಅದು ಭಗವದರ್ಪಣವಾಗುತ್ತದೆ. ಹಾಗಾಗಿ ಏನೇನು ನೀನು ಮಾಡ್ತೀಯ ಅನ್ನೋದು ಮುಖ್ಯ ಅಲ್ಲ, ಮತ್ತು ಏನೇನು ನೀನು ತಿನ್ನುತ್ತೀಯ ಅನ್ನೋದು ಮುಖ್ಯ ಅಲ್ಲ. ನೀನು ಭಗವದರ್ಪಣ ಭಾವನೆಯಿಂದ ಏನನ್ನು ಮಾಡ್ತೀಯೋ, ಏನನ್ನು ತಿನ್ನುತ್ತೀಯೋ, ಏನನ್ನು ಕೊಡುತ್ತೀಯೋ, ಏನನ್ನು ತೆಗೆದುಕೊಳ್ಳುತ್ತೀಯೋ, ಯಾವ ವ್ರತಗಳನ್ನು ಮಾಡುತ್ತೀಯೋ ಅವೆಲ್ಲವುಗಳು ಕೂಡ ನನಗೆ ಸಮರ್ಪಣೆ ಆಗಲಿ ಅನ್ನುವಂಥ ಭಾವನೆಯಿಂದ ನೀನು ಮಾಡಿದ್ದಾದರೆ ಖಂಡಿತವಾಗಿಯೂ ಕೂಡ ನಿನಗೆ ಇದರಿಂದ ಜಯವಾಗುತ್ತದೆ. ಹಾಗಾಗಿ ಭಗವಂತನ ಅಭಿಪ್ರಾಯವೇನು ಅಂತಂದರೆ, ಬಹಳ ಜನರು ನಾನಾ ವಿಧವಾಗಿರತಕ್ಕಂಥ ನಾನಾ ರೀತಿಯಾಗಿರುವಂಥ ದೇವತೆಗಳನ್ನಾಗಲಿ, ನಾನಾ ವ್ರತಗಳನ್ನಾಗಲಿ, ನಾನಾ ನಿಯಮಗಳನ್ನಾಗಲಿ ಇಟ್ಟುಕೊಂಡು ಭಗವಂತನ ಆರಾಧನೆ ಮಾಡುವುದು ವ್ಯವಹಾರದಲ್ಲಿದೆ. ಭಗವಂತನ ಆರಾಧನೆ ಮಾಡುವುದಕ್ಕೆ ಒಂದು ರೂಪ, ಒಂದು ಚಿತ್ರ, ಒಂದು ವ್ಯವಸ್ಥೆ ಅನ್ನುವಂಥದ್ದು ಅವಶ್ಯಕತೆ ಇಲ್ಲ ಅಂತ. ಅವರವರ ಮನಸ್ಸಿಗೆ ಬೇಕಾಗಿರತಕ್ಕಂಥ ಇಷ್ಟವಾದ ದೇವತೆಗಳನ್ನಾಗಲಿ, ಇಷ್ಟವಾದ ವಿಗ್ರಹಗಳನ್ನಾಗಲಿ, ಇಷ್ಟವಾದ ನಾಮಗಳನ್ನಾಗಲಿ ಮತ್ತು ಇಷ್ಟವಾದ ವಸ್ತುಗಳನ್ನಾಗಲಿ ಆರಾಧಿಸುವಂಥದ್ದು, ಪೂಜಿಸುವಂಥದ್ದು ಲೋಕದಲ್ಲಿ ಇರುವುದರಿಂದ ಈ ಒಂದು ಉಪದೇಶವನ್ನ ಹೇಳ್ತಾ ಇರೋದು. ಹಾಗಾಗಿ ಬಹಳ ಜನರಿಗೆ ಒಂದು ವ್ಯತ್ಯಾಸ ಇರುತ್ತದೆ. ಅದು ಶ್ರೇಷ್ಠ, ಇದು ಶ್ರೇಷ್ಠ, ಇದು ಕನಿಷ್ಠ, ಇದು ಬಹಳ ಹೀನ, ಹಾಗೂ ಹೀಗೂ ಅಂತ ಒಂದಷ್ಟು ಮೇಲ್ಮೈ ಮುಖವಾಗಿರತಕ್ಕಂಥ ಚಿತ್ರಗಳು, ತಿಳುವಳಿಕೆಗಳು ಇರುವುದರಿಂದ ಈ ಮಾತನ್ನ ಭಗವಂತನು ಹೇಳಿ ಗೊಂದಲವನ್ನು ನಿವಾರಣೆ ಮಾಡ್ತಾ ಇದ್ದಾನೆ. ಯಾವುದು ಇಲ್ಲಿ ದೊಡ್ಡದು ಅಲ್ಲ, ಯಾವುದು ಇಲ್ಲಿ ಕನಿಷ್ಠವಲ್ಲ, ಯಾವುದು ಇಲ್ಲಿ ಮಧ್ಯಮವೂ ಅಲ್ಲ, ಎಲ್ಲವೂ ಕೂಡ ಭಗವತ್ ಸ್ವರೂಪವಾಗಿರುವುದರಿಂದ ಭಗವಂತನಿಗೆ ಅರ್ಪಣೆಯಾಗಲಿ, ಭಗವಂತನಿಗೆ ಸೇರಿಕೊಳ್ಳಲಿ, ಇದು ಭಗವಂತನಿಗೆ ಸಮರ್ಪಿತವಾದರೆ ನಾನು ಮಾಡಿರುವಂಥ ಕೆಲಸವು ಸಾರ್ಥಕವಾಗಲಿ ಅನ್ನುವಂಥ ಭಾವನೆಯಿಂದ ಯಾರು ಮಾಡ್ತಾರೋ ಖಂಡಿತವಾಗಿಯೂ ಕೂಡ ಅದೆಲ್ಲವೂ ಭಗವದರ್ಪಣೆ ಆಗುತ್ತದೆ. ಅದು ಸತ್ಕರ್ಮವಾಗುತ್ತದೆ ಮತ್ತು ಅದು ಶಾಶ್ವತವಾಗಿರ್ತಕ್ಕಂಥ ಸುಖವನ್ನು ನೀಡುವುದಕ್ಕೆ ದಾರಿಯಾಗುತ್ತದೆ. ಹಾಗಾಗಿ ನಾನು ಒಂದು ಬಹಳ ದೊಡ್ಡದಕ್ಕಾಗಿ ಮಾಡಿದೆ, ಸಣ್ಣದಕ್ಕಾಗಿ ಮಾಡಿದೆ, ನಾನು ಈ ಕಡಿಮೆ ಗುಣಮಟ್ಟದ ವ್ಯವಸ್ಥೆಯನ್ನು ಮಾಡಿದೆ, ನನಗೆ ಲಾಭವಾಗುತ್ತದೋ ಇಲ್ಲೋ, ನನಗೆ ದುಃಖವಾಗುತ್ತದೆ ಏನೋ ಅಂತ ತಿಳಿದುಕೊಳ್ಳಬೇಡಿ. ಯಾವ ಮೂಲೆಯಲ್ಲಿರಲಿ, ಯಾವ ಎತ್ತರದಲ್ಲಿ ಇರಲಿ, ಯಾವ ಕೆಳಮಟ್ಟದಲ್ಲಿರಲಿ, ನೀನು ಮಾಡುವಂಥದ್ದು ಭಗವದ್ ಅರ್ಪಣೆಯಿಂದ ಮಾಡಿದ್ದಾದರೆ ಖಂಡಿತವಾಗಿಯೂ ಅದೆಲ್ಲವೂ ಕೂಡ ಭಗವಂತನಿಗೆ ಸೇರುತ್ತದೆ. ನೀನು ಸಮರ್ಪಣೆ ಮಾಡಬೇಕಾದಾಗ ಇರಬೇಕಾದಂಥ ಭಾವನೆಗಳೇ ಭಗವಂತನ ದಾರಿಯನ್ನು ನಿನಗೆ ತೋರಿಸುತ್ತವೆ. ಹಾಗಾಗಿ ಯತ್ ಕರೋಷಿ, ನೀ ಏನೇನು ಕೆಲಸ ಮಾಡ್ತೀಯೋ, ಬಹಳ ಜನರು ಬಹಳ ರೀತಿಯಾಗಿರ್ತಕ್ಕಂಥ ಉದ್ಯೋಗವನ್ನು ಮಾಡ್ತಾರೆ. ಅವರ ಜೀವನಕ್ಕೆ ಸಂಬಂಧಪಟ್ಟಂತೆ ಕುಲ ಕಸಬುಗಳಂತೆ ಆಗಲಿ, ಮನೆ ಉದ್ಯೋಗಗಳಾಗಲಿ, ವಿದ್ಯಾ ಬುದ್ಧಿಗೆ ಸಂಬಂಧಪಟ್ಟ ಉದ್ಯೋಗಗಳಾಗಲಿ, ಇವುಗಳನ್ನು ಮಾಡುವ ಸಮಯದಲ್ಲಿ ಒಂದು ಕನಿಷ್ಠ, ಒಂದು ಉತ್ತಮ, ಒಂದು ಮಧ್ಯಮ ಅಂತ ಹೇಳಿಸಿಕೊಳ್ಳುತ್ತದೆ. ಸಾಮಾನ್ಯವಾಗಿ ಮಾಂಸಾಹಾರ ಕಡಿಯತಕ್ಕಂಥ ಮಾಡತಕ್ಕಂಥ ಉದ್ಯೋಗಗಳು ಇವು ಕನಿಷ್ಠ ಅಂತ ಹೇಳಿಕೊಂಡಿದೆ. ಇನ್ನು ಅನ್ನಹಾರಾದಿಗಳನ್ನು ಕೊಡತಕ್ಕಂಥ ಉದ್ಯೋಗಗಳು ಉತ್ತಮ ಅಂತ ಹೇಳಿಕೊಂಡಿದೆ. ಶಿಕ್ಷಣ, ವಿದ್ಯಾ ಬುದ್ಧಿಗಳನ್ನು ಕೊಡ್ತಕ್ಕಂಥದ್ದು ಅತ್ಯುತ್ತಮ ಅಂತ ಹೇಳಿಕೊಂಡಿದೆ. ಹೀಗಿರತಕ್ಕಂಥ ಈ ಸಂದರ್ಭದಲ್ಲಿ ಒಂದು ಮಾಂಸವನ್ನ ಮಾಡ್ತಕ್ಕಂಥ ಒಬ್ಬ ಬೇಡರವನ ಹೆಂಡತಿಯು, ಆತನು ಪ್ರತಿದಿನ ಮಾಂಸದ ವ್ಯಾಪಾರ ಮಾಡ್ತಿದ್ಲು. ಹಾಗಿರ್ಬೇಕಾದಾಗ ಗಂಡನ ಸೇವೆಯನ್ನು ಮಾಡ್ತಿದ್ಲು. ಅವಾಗ ಒಬ್ಬ ಭಿಕ್ಷುಕ ಬಂದು ಅವಳಿಗೆ ಹೇಳ್ತಾನೆ, ನನಗೆ ಊಟಕ್ಕೆ ಕೊಡು ಅಂತ ಕೇಳಿದಾಗ, ನಾನು ಪತಿ ಸೇವೆ ಮಾಡ್ತಾ ಇದ್ದೇನೆ, ಭಗವಂತನ ಸೇವೆ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾಳೆ. ಅವಾಗ ಅವನು ಕೋಪಗೊಂಡು ನಾನು ತಪಸ್ಸಿನಿಂದ ನಿನ್ನನ್ನು ಸುಟ್ಟು ಬಿಡ್ತೀನಿ ಅಂತ ಹೇಳ್ತಾನೆ. ಅವಾಗ ಅವನ ವಿಚಾರಗಳು ಗೊತ್ತಾಗುತ್ತದೆ.
ಒಂದು ಕಾಗೆಯನ್ನ ಸುಟ್ಟು ಬಂದಿದ್ದು ಅಲ್ಲಿ ಗೊತ್ತಾಗುತ್ತದೆ. ಅವನ ತಪಸ್ಸಿನ ಮುಂದೆ ಈ ಒಂದು ಪತ್ನಿಯ ಗಂಡನ ಸೇವೆಯನ್ನು ಮಾಡ್ತಕ್ಕಂಥವಳ ಸೇವೆಯು ಅತ್ಯಂತ ಅಜರಾಮರವಾಗಿತ್ತು. ಅವನು ಅಲ್ಲಿ ಸುಟ್ಟು ಬಂದಿರತಕ್ಕಂಥ ಕಾಗೆಯನ್ನ ಇಲ್ಲೇ ಕೂತುಕೊಂಡು ಇವಳು ಹೇಳ್ತಾಳೆ, ನೀನು ಹಾಗೆ ಶಾಪ ಕೊಟ್ಟು ಸುಡೋದಕ್ಕೆ ನಾನೇನು ಕಾಗೆಯಲ್ಲ, ಹೋಗು ಅಂತ ಹೇಳ್ತಾಳೆ. ಹೀಗಿರಬೇಕಾದಾಗ ಭಗವಂತನ ಸೇವೆ ಅನ್ನುವಂಥದ್ದು ಯಾವ ಮೂಲದಲ್ಲಿ ಮಾಡಬೇಕು, ಯಾವ ರೂಪದಲ್ಲಿ ಮಾಡಬೇಕು ಅನ್ನುವಂಥದ್ದಿಲ್ಲ. ನೀನು ಏನೇನು ಮಾಡ್ತೀಯೋ, ಏನೇನು ಹೇಳ್ತೀಯೋ ಅದೆಲ್ಲವೂ ಕೂಡ ಭಗವದ್ ಅರ್ಪಿತ ಅಂತ ಆದರೆ ಖಂಡಿತವಾಗಿಯೂ ಕೂಡ ಅದು ಭಗವಂತನ ಸಾಕ್ಷಾತ್ಕಾರಕ್ಕೆ ಸಾಕ್ಷಿಯಾಗುತ್ತದೆ ಅನ್ನುವಂಥ ಅಭಿಪ್ರಾಯವನ್ನ ಇಲ್ಲಿ ಹೇಳ್ತಾ ಇದೆ. ಹರಿ ಓಂ ತತ್ಸತ್.